ನೋವಾಗ್ತಿರೋದು ಏನು ಅಂತ ಹೇಳಿದ್ರೆ, ಬಹುಶಃ ಈ ದೇಶದಲ್ಲಿ ಸಿದ್ದರಾಮಯ್ಯವ್ರಿಗೆ ಸಿಕ್ಕ ಅಧಿಕಾರ ಇನ್ಯಾರಿಗಾರು ಸಿಕ್ಕಿದ್ದಿದ್ರೆ ಇಷ್ಟು ವರ್ಷ ದೀರ್ಘಕಾಲ ಅರ್ಧ ಕರ್ನಾಟಕ ಕೊಂಡ್ಕೊಂಡಿರೋರು, ಅದಾನಿ ಅಂಬಾನಿ ಜೊತೆಗಿರೋರು. ವಿ ಶುಡ್ ಅಪ್ರಿಷಿಯೇಟ್ ಹಿಸ್ ಸ್ಟ್ಯಾಂಡ್. ಒಂದು 40-45 ವರ್ಷ ಒಂದು ಅವಧಿ ಬಿಟ್ಬಿಟ್ರೆ ಹಿ ಗಾಟ್ ಎಲೆಕ್ಟೆಡ್ ಆಲ್ ದ ಟೈಮ್. ಒಂದು ಅವಧಿ ಬಿಟ್ಬಿಟ್ರೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಸಿ ಎಮ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಮಿನಿಸ್ಟರ್ಗೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ಈ ಈ ಈ ಪ್ರಾಪರ್ಟಿಗಾಗಿ ಹಲವು ಅಂತ ಅಗತ್ಯನೇ ಇರ್ತಿರ್ಲಿಲ್ಲ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಗ್ನೆಸ್ಟ್ ಸಿದ್ದರಾಮಯ್ಯನವ್ರದ್ದು ಲೆಟರ್ ಇದ್ದರೆ, ಅವ್ರದ್ದು ಪ್ರೆಷರ್ ಇದೆ ಅನ್ನೋದಕ್ಕೆ ಏನಾದ್ರು ಒಂದು ಅಲ್ಲಿಂದ ಇಲ್ಲಿವರೆಗೆ ಏನಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೆ ಆ ನಂತರ ಅದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಆಗ್ಬೋದು ಅಂತ ಹೇಳಿದೆ. ಇದರೊಳಗೆ ಏನಿದೆ? ಇನ್ನೊಂದು ಗವರ್ನರ್ ಆಫೀಸ್ ಏನಿದೆ, ಗವರ್ನರ್ ಆಫೀಸು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅದು ಪೋಸ್ಟ್ ಆಫೀಸಾಗಿ ಕೆಲಸ ಮಾಡಬಾರ್ದು ಅಥವಾ ಪೊಲೀಸ್ ಸ್ಟೇಷನಾಗಿ ಕೆಲಸ ಮಾಡಬಾರ್ದು. ಈಗ 7 ಕೋಟಿ ಜನ ಇದ್ದಾರೆ, 4 ಕೋಟಿ ಜನರಿಗೆ ಗ್ರಿವೆನ್ಸ್ ಇದೆ. 4 ಕೋಟಿ ಜನ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಗೋತಾರೆ ಅವರು. ಅವ್ರು ಎಂಟರ್ಟೈನ್ ಮಾಡಬೇಕಾಗಿದ್ದು ಯಾವುದನ್ನು? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಲೋಕಾಯುಕ್ತ ಆಗ್ಬೋದು ಅಥವಾ ಇನ್ಯಾವುದೋ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಇದ್ದು ಅವರು ಹೋಗಿ ಅದನ್ನು ನಾವು ಈ ರೀತಿ ಇನ್ವೆಸ್ಟಿಗೇಟ್ ಮಾಡಿದ್ವಿ, ಈ ರೀತಿ ಪ್ರಾಪರ್ ಇದೆ, ಇದರೊಳಗೆ ಲ್ಯಾಕ್ಯುನಸ್ ಅಂತ ಇದಿದೆ, ನೀವು ಕ್ರಮ ತಗೋಬೇಕು, ನಮಗೆ ಪರ್ಮಿಷನ್ ಕೊಟ್ಟರೆ ವಿಲ್ ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ ಅಂತ ಹೋಗಿ ಕೇಳೋದು, ಪರ್ಮಿಷನ್ ಕೇಳೋದು ಕರೆಕ್ಟ್ ಇದೆ. ಇದರೊಳಗೆ ಕೊಟ್ಟಿರೋದು ಯಾರೋ? ಪ್ರೈವೇಟ್ ಪರ್ಸನ್ಸು. ನಾಳೆ ನಾನು ಹೋಗಿ ಕೊಡ್ತೇನೆ ಇನ್ನೊಬ್ಬರ ಮೇಲೆ, ಅವ್ರು ತಗೋತಾರಾ? ಅವ್ರು ಪ್ರಾಸಿಕ್ಯೂಟಿವ್ ಪರ್ಮಿಷನಿಗೆ ಕೊಡ್ತಾರ ಅವರು? ಆ್ಯಕ್ಚುಲಿ ಏನಂತ ಹೇಳಿದರೆ ಒಂದು, ಆಮೇಲೆ ನಾನು ಇತ್ತೀಚೆಗೆ ನಾನು ಇದರೊಳಗೆ ನೋಡ್ತಾ ಇದ್ದೇನೆ, ಎವ್ರಿ ಜಡ್ಜ್ಮೆಂಟ್ ಈಸ್ ಡಿಬೇಟಬಲ್ ಅಂಡರ್ ಲಾ. ಎವ್ರಿ ಜಡ್ಜ್ಮೆಂಟ್ ಈಸ್ ಡಿಬೇಟಬಲ್ ಅಂಡರ್ ಲಾ. ನೀವು ಈಗ ಸಪೋಸ್ ಒಂದು ನಮ್ಮ ಹೈಕೋರ್ಟ್ ಜಡ್ಜ್ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಎ ಫೈನಲ್ ಜಡ್ಜ್ಮೆಂಟ್. ಇಟ್ ಈಸ್ ಡಿಬೇಟಬಲ್. ಅದನ್ನು ಕ್ವಶನ್ ಮಾಡ್ತೀವಿ. ಈ ಕ್ವಶನ್ ಮಾಡೋದಕ್ಕಾಗೆ ಡಿವಿಷನ್ ಬೆಂಚ್ ಇರೋದು, ಕ್ವಶನ್ ಮಾಡೋದಕ್ಕಾಗೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇರೋದು. ಕ್ವಶನ್ನೇ ಮಾಡಬೇಡಿ, ಕ್ವಶನ್ ಮಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನೋದು ಇಟ್ಸ್ ಎ ಕಾನೂನಿನ ಅರಿವಿಲ್ಲದೆ ಇರೋ ಮಾತಾಡೋ ಅಂಥದ್ದು.